ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಸಲ ನಿಮ್ಮ ಸೈನಿಕ್ ಸ್ಕೂಲ್ದಾಗ ನವೋದಯದಾಗ ಹೆಂಗೆ ಕೇಳ್ತಿರ್ತಾನಂದ್ರೆ ಸರಿ ತಪ್ಪು ಕೇಳ್ತಿರ್ತಾನ. ಸರಿ ತಪ್ಪು ಕೇಳಾಗ ಏನು ಮಾಡಬೇಕು? ಎರಡು ಭಾಗ ಇರ್ತಾವೆ. ಬರೋಬ್ಬರಿ ಇಚ್ಛಕ್ಕೆ ಒಂದು ಭಾಗ ಇರ್ತದೆ, ಬರೋಬ್ಬರಿ ಅಚ್ಚಕ್ಕೆ ಒಂದು ಭಾಗ ಇರ್ತದೆ. ಇದು ಬರೋಬ್ಬರಿ ಇಚ್ಛಕ್ಕೆ ಒಂದು ಭಾಗ, ಬರೋಬ್ಬರಿ ಇಚ್ಛಕ್ಕೆ ಒಂದು ಭಾಗ. ಇವು ಎರಡತ್ರ ಉತ್ತರ ಕರೆಕ್ಟ್ ಸೇಮ್ ಬಂತು ಅಂದ್ರೆ ಉತ್ತರ ಸರಿ ಅಂತ ಬರಿಬೇಕು. ಇದ್ರ ಉತ್ತರ ಬೇರೆ ಬಂತು, ಇದ್ರ ಉತ್ತರ ಬೇರೆ ಬಂತು ಅಂದ್ರೆ ಉತ್ತರದಾಗ ನೀವು ತಪ್ಪು ಅಂತ ಬರಿಬೇಕು. ತಿಳಿತಲ್ಲ? ಮಾಡಿ ನೋಡ್ರಿ. ಈಗ ನೀವು ಮಾಡಿ ನೋಡ್ರಿ, ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋ ಪ್ರಕಾರ ಗಣಿತಗಳನ್ನು ನೋಡ್ರಿ. ಟೈಮ್ ಕೊಟ್ಟದ ಮಾಡಿ. ಹಾಂ, ಸರಿಯಾಗಿ ನೋಡಿ ಆಯ್ತಲ್ಲ. ಈಗ ನಾವು ಇದನ್ನು ಬಿಡಿಸೋದು. 5 × 35, 6 × 8 = 48. ಇದರ ಉತ್ತರನೂ ಅಷ್ಟೇ ಬರಬೇಕು. 5 × 35, 6 × 8 = 48. ಅಂದರೆ ಎರಡು ಉತ್ತರ ಸೇಮ್ ಬಂದದಂದ್ರೆ ಉತ್ತರದಾಗ ಏನು ಬರೀಬೇಕು? ಆನ್ಸರ್ ಸರಿ. ಇದು ಇಂಗ್ಲೀಷ್ ಮೀಡಿಯಮ್ದಾರ್ಗೂ ಭಾಳ ಚಲೋ. TRUE, ಟ್ರೂ. ಸರಿ ತಪ್ಪು ಬರೀ ನೋಡಿ. ಇದ್ರ ಉತ್ತರ ಒಂದು ಬಂತು ಅಂತಂದ್ರೆ ಸರಿ ಅಂತ ಬರೀರಿ. ಒಂದು ಬಿಟ್ಟು ಬೇರೆ ಬಂತಂದ್ರೆ ಉತ್ತರ ಬರ್ಲಿಕ್ಕೆ ಹೋಗ್ಬೇಡ್ರಿ. 19 38 39 2 ಅಂಶ ಗುಂಡ್ಲೆ 2 39 ಅಂಶ 39 ಒಂದಲೇ 39 ಒಂದಲೇ 2 ಒಂದಲೇ 2 ಒಂದಲೇ 1/1 = 1. ಇದು ಉತ್ತರ ಒಂದು ಬಂದದ್ಲ ಸರಿ ಅಂತ ಬರೀರಿ. ಈಗ ನೋಡಿ ಇದರ ಉತ್ತರ 3 3 9 1 2 11 11 3 ಅಂಶ ಗುಂಡ್ಲೆ 2 5 ಅಂಶ 11 2 22 5 3 15. ಇದು ಬರ್ಬೇಕು ಇದ್ರ ಉತ್ತರ ನೋಡೋದು. 2 2 4 4 3 12 ಡಿವೈಡೆಡ್ ಬೈ 5 3 15. ಇದ್ರ ಉತ್ತರ ತಪ್ಪು. ಆನ್ಸರ್ ಏನು ಬರೀತೀರಿ? ತಪ್ಪು. ಇಂಗ್ಲೀಷ್ನಾಗ ಎರಡು ನಮೂನಿ ಬರೀತಾರೆ. ಇಂಗ್ಲೀಷ್ನಾಗ ಹೆಂಗೆ ಬರೀತಾರಂದ್ರೆ ಫೇಲ್ಸ್, FALSE ಫೇಲ್ಸ್ ಅಂದ್ರೆ ತಪ್ಪು ಅನ್ನ. ಈಗ ಗಣಿತ ನೋಡ್ರಿ. 5 × 35 1 36 7 ಅಂಶ ಗುಂಡ್ಲೆ 3 4 ಅಂಶ 4 ಒಂದಲೇ 4 9 9 3 27 7 ಅಂಶ ಬರೋಬ್ಬರಿ 7 3 21. ಎಷ್ಟು ಉಳಿತು? 6 7 ಅಂಶ. ಇದರ ಉತ್ತರ 6 7 ಅಂಶ ಬರಬೇಕು. ಇದರ ಉತ್ತರ ನೋಡು. 5 ಪ್ಲಸ್ 3 1 3 7 4 28. ಈಗ ಉತ್ತರ ಇಡಾಗ ಏನು ಇಡಬೇಕು? 5 ಪೂರ್ಣಾಂಕ 3 28 ಅಂಶ ನೋಡ್ರಿ. ಇದ್ರ ಉತ್ತರದಾಗ ಇದನ್ನು ಕೂಡಿಸ್ಬೇಕು. 5 ಬಂತು 3 28 ಅಂಶ. ಇದಕ್ಕೆ ಏನು ಬರೀತೀರಿ? ಇದ್ರದ್ದು ಎಷ್ಟು ಉತ್ತರ ಬಂದದ್ದು ನೋಡ್ರಿ. 28ನೇದು ಎಷ್ಟು ಬಂದದ್ದು ನೋಡ್ರಿ. ಅದರಷ್ಟು ಬಂದಿಲ್ಲ ಅಂದ್ರೆ ಏನು ಬರೀಬೇಕು? ಫಾಲ್ಸ್, ತಪ್ಪು. ನೋಡ್ರಿ ಸರಿ ತಪ್ಪು. ಇದ್ರ ಉತ್ತರನೇ ಬೇರೆ, ಇದ್ರ ಉತ್ತರನೇ ಬೇರೆ. ಇದು ಏನಾಗ್ತದೆ ನೋಡ್ರಿ. 5 ಅದ, ಇಲ್ಲಿಯೂ 5 ಅದ, 1 7 ಅಂಶ ಅದ, 1 7 ಅಂಶ ಅದ, 3 4 ಅಂಶ ಅದ. ಆದ್ರೆ ಇದು ಇದಕ್ಕೆ ಗುಣಾಕಾರ ಆಗ್ತದ ನೋಡ್ರಿ. ಮತ್ತು ನಾವು ಕ್ರಿಯೆ ಏನು ಮಾಡ್ಕೋಬೇಕು? ಗುಣಾಕಾರ ಮಾಡ್ಕೋಬೇಕು. ಗುಣಾಕಾರ ಕ್ರಿಯೆ ಮೊದಲು ಮಾಡ್ಕೊಂಡಾಗ ಎಷ್ಟು ಬರ್ತದೆ? 3 1 3 7 4 28 ಬಂತು. 5ರಾಗ 28 3 5 ಪೂರ್ಣಾಂಕ 3. ಯಾಕಂದ್ರೆ ಇಲ್ಲಿ ಬಂದದ ಪ್ಲಸ್ ಕರೆಕ್ಟ್ ಅದ, ಆದ್ರೆ ಅದು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಾವು ಕ್ರಿಯೆ ಪ್ರಕಾರ ಏನು ಮಾಡಬೇಕು? ಗುಣಾಕಾರ ಕ್ರಿಯೆ ಮೊದಲು ತಕ್ಕೋಬೇಕಾಗ್ತದೆ. ಅದು ತಕ್ಕೊಂಡಾಗ ಎಷ್ಟಾಗ್ತದೆ? 3 1 7 4 28 ಆಯ್ತು. ಇದು ಉತ್ತರ ಇಡಾಗ 5 ಪೂರ್ಣ 3 28 ಅಂಶ ಇಡಬೇಕು. ಆದ್ದರಿಂದ ಉತ್ತರ ಎರಡು ಉತ್ತರ ಸೇಮ್ ಬರಲಿಲ್ಲ. ಇದು 3 ಪೂರ್ಣಾಂಕ 6 7 ಅಂಶ ಬಂತು. ಇದು 5 ಪೂರ್ಣ 3 28 ಅಂಶ ಬಂತು. ಆದ್ದರಿಂದ ಉತ್ತರ ತಪ್ಪು.
ಸರಿ ತಪ್ಪದಾಗೂ ನೀವು ಭಾಳ ವಿಚಾರ ಮಾಡಬೇಕು ಗಣಿತಗಳು. ಬಿಡಿಸಿ ನೋಡ್ಬೇಕು, ಬಾಯಿಲೇನೆ ಬರ್ತಿರ್ತಾವೆ ಒಳಗೊಮ್ಮೆ ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ನೋಡ್ರಿ. ನಾ ಇನ್ನೊಂದು ಸಲ ಉತ್ತರ ಹೇಳ್ತೀನಿ. ಇವು 25 ಸರಿ, 26 ಸರಿ, 27 ತಪ್ಪು, 28 ತಪ್ಪು. ಉತ್ತರ ರೈಟ್ ಹಾಕೊಡ್ರಿ.